ಮಕ್ಕಳ ತರ ಇರೋದ್ ಬಿಟ್ಟು ದೊಡ್ಡವ್ರ ವಿಷಯ ನಿನ್ಗೆ ಯಾಕೆ? ನಮ್ ಡ್ಯಾಡಿ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡೋದು ಅಜ್ಜಿ. ಚಿಕ್ಕಮ್ಮನ್ಗೆ ಜಾಬ್ ಬೇಡ ಅಂತ ಹೇಳಿದ್ರು. ಚಿಕ್ಕಮ್ಮ ಕೇಳ್ಬೇಕು ತಾನೇ, ಕೇಳಲಿಲ್ಲ. ಅದ್ರಲ್ಲೂ ಚಿಕ್ಕಪ್ಪನ್ಗೆ ಅನ್ಬಾರ್ದು ಮಾತೆಲ್ಲ ಹೇಳಿದ್ರು. ಜೀವನ ಪೂರ್ತಿ ಚಿಕ್ಕಪ್ಪ ಎದ್ದು ನಡೆಯಲ್ಲ ಅಂತ ಹೇಳಿದ್ರು. ಅದೆಂತ ದೊಡ್ಡ ತಪ್ಪು ಹೇಳಿ? ನಿಮ್ ಚಿಕ್ಕಪ್ಪ ನಡೀತಾನೇನೋ? ಹಾಗಾದ್ರೆ ಎದ್ದು ನಡಿಯನ್ನು. ತುಂಬಾ ಹೆಜ್ಜೆ ಏನ್ ಇಡೋದ್ ಬೇಡ, 2 ಹೆಜ್ಜೆ ಇಡು ಅನ್ನು ನೋಡ್ತೀನಿ. ನಾನ್ ಕೆಲ್ಸದವಳ ಥರ ಗುಲಾಮಳ ಥರ ಸೇವೆ ಮಾಡ್ಬೇಕಾದ್ರೆ ನೀವ್ ಯಾರು ಮಾತಾಡಲ್ಲ. ನನ್ ಜೀವನ ನಾನ್ ನೋಡ್ಕೋತಿದ್ರೆ ಮಕ್ಕಳನ್ನು ಸೇರಿಸಿ ಎಲ್ರಿಗೂ ಬಾಯ್ ಬರ್ತಿದೆ. ನೀನ್ ಅಷ್ಟು ಕೀಳಾಗಿ ಕಾಣಿಸ್ತಿದ್ಯಾ ಕಣೆ ಇವ್ರಿಗೆ, ಅದಕ್ಕೆ ಮಕ್ಕಳು ಕೂಡ ನಿನಗ್ ಬೈತಿದ್ದಾರೆ. ನಿಲ್ಲಿಸ್ತೀಯಾತೆ? ನಿನ್ನಿಂದಲೇ ಇವಳು ಹಾಳಾಗಿರೋದು. ಅವಳನ್ನ ನೀನೇ ಹಾಳು ಮಾಡ್ತಿರೋದು. ಬೈಯೋದಿದ್ರೆ ನನಗ್ ಬೈಯಿ. ಆಂಟಿ ಏನ್ ಮಾಡಿದ್ಲು? ಎಲ್ಲ ಅಜ್ಜಿನೇ ಮಾಡ್ತಿರೋದು, ನನಗೆ ಗೊತ್ತು. ಬೆರಳಷ್ಟು ಉದ್ದ ಇಲ್ಲ ನನ್ನೇ ಅಂತೀಯೇನೋ? ನೀನ್ ಹಲ್ಲು ಉದುರಿಸ್ಬಿಡ್ತೀನಿ. ರಾಕಿ ಮೇಲೆ ಕೈ ಮಾಡಿದ್ರೆ ದೊಡ್ಡೋಳು ಅಂತಾನು ನೋಡಲ್ಲ ಅತ್ತೆ. ಬಿಡಿ ಚಿಕ್ಕಪ್ಪ, ಇವ್ರಷ್ಟೇ, ಎಷ್ಟೇ ಹೇಳಿದ್ರು ಕೇಳಲ್ಲ. ಬನ್ನಿ ನಾವು ಹೋಗಿ ಡಿನ್ನರ್ ಮಾಡೋಣ. ಡಿವೋರ್ಸ್ ಬರ್ಲಿ, ಎಲ್ರೂ ಒಂದ್ ಕೈ ನೋಡ್ಕೋತೀನಿ, ಯಾರನ್ನೂ ಸುಮ್ನೆ ಬಿಡಲ್ಲ. ಅಯ್ಯೋ, ಸ್ವಲ್ಪ ಹೊತ್ತು ಇವ್ರ ಜಗಳ ಬಿಟ್ಬಿಡೆ. ಕೆಲ್ಸ ಹೆಂಗಿದೆ? ಎಲ್ಲ ಚೆನ್ನಾಗಿದ್ಯಾ? ಫಸ್ಟ್ ಕ್ಲಾಸ್ ಆಂಟಿ. ನಾನ್ ಯಾವ ಥರದ್ ಕೆಲ್ಸ ಮಾಡ್ಬೇಕು ಅಂತ ಕನಸು ಕಾಣ್ತಿದ್ನೋ ಅಂತ ಕೆಲ್ಸನೇ ಸಿಕ್ಕಿದೆ ನನ್ಗೆ. ಹಾಗಾದ್ರೆ ನಿಮ್ ಆಫೀಸಲ್ಲಿ ನನಗೂ ಒಂದ್ ಕೆಲ್ಸ ಕೊಡ್ಸೆ. ನಿನಗ್ ಯಾಕೆ ಆಂಟಿ ಕೆಲ್ಸ? ಈ ಏಜಲ್ಲಿ ನೀನ್ ಯಾವ ಕೆಲ್ಸ ಮಾಡ್ತೀಯಾ? ಇಲ್ ನೋಡು, ನನ್ ವಯಸ್ಸಿನ ಬಗ್ಗೆ ಮಾತಾಡ್ಬೇಡ ಅಂತ ಹೇಳ್ದೆ ಅಲ್ವಾ? ನನಗೂ ನಿನ್ ಥರಾನೇ ಕೆಲ್ಸ ಮಾಡ್ಬೇಕು ಅನಿಸ್ತಿದೆ ಕಣೆ. ನಾನು ಯಾವಾಗ್ಲೂ ನಿನಗ್ ಸಹಾಯ ಮಾಡ್ತೀನಲ್ವೇನೆ? ಈ ಸಲ ನೀನ್ ನನಗ್ ಸಹಾಯ ಮಾಡೆ ಪ್ಲೀಸ್ ಕೊಣೆ. ಪ್ಲೀಸ್ 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 ಕೊಣೆ. ಪ್ಲೀಸ್ 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 ಹಾರಿಕಾ. ಬಿಡು ಆಂಟಿ, ನಾಳೆ ಆಫೀಸಲ್ಲಿ ನೋಡ್ಕೊಂಡು ಹೇಳ್ತೀನಿ. ನೋಡೋದಲ್ಲ, ನನಗ್ ನೀನು ಕೆಲ್ಸ ಕೊಡಿಸ್ಲೇಬೇಕು. ನನಗ್ ಕೆಲ್ಸ ಸಿಕ್ಕ್ರೆ ನಾನು ನನ್ನ ಯಾಕೆ ಇದ್ದಕ್ಕಿದ್ದಂಗೆ ಬಿಕ್ಕಳಿಕೆ ಬಂತು? ನನಗಿಷ್ಟ ಆದವರು ನನ್ನ ನೆನ್ಸ್ಕೋತಿದ್ದಾರೆ ಕಣೆ. ನಾನು ಬೇಗ ಹೋಗ್ಬೇಕು. ಆಂಟಿ, ಏನು ಅಂದ್ರೆ ಹಾರಿಕಾ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಹೌದು ಹೊಸೋರೆ, ಅವಳು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದಾಳೆ ಹೊಸೋರೆ. ಆದಿತ್ಯ ಒಳ್ಳೆಯವನಲ್ಲ, ಅಡ್ಡದಾರಿಲಿ ಮೇಲ್ ಬಂದವನು. ಸಕ್ಸಸ್ಗೋಸ್ಕರ, ಸಂಪಾದನೆಗೋಸ್ಕರ ಅವನು ಯಾವ ದಾರಿಗಾದ್ರೂ ಇಳಿತಾನೆ. ನಮಗೆ ಸದ್ಯದಲ್ಲೇ ಒಂದು ಗೌರ್ಮೆಂಟ್ ಇವೆಂಟ್ ಬರ್ತಾ ಇದೆ. ಅದನ್ನು ತಿಳ್ಕೊಂಡು ಆದಿತ್ಯ ನಮ್ಮ ಆಫೀಸಿಗೆ ಬಂದು ಆ ಇವೆಂಟ್ ಬೇಕು ಅಂತ ಕೇಳ್ದ. ನಾನು ಕೊಡಲ್ಲ ಅಂತ ಹೇಳಿದೆ. ಹೇಗಾದರೂ ಮಾಡಿ ಇವೆಂಟ್ನ ನಂದಾಗಿಸ್ಕೊಳ್ತೀನಿ ಅಂತ ಅವನು ನನ್ನ ಹತ್ರನೇ ಚಾಲೆಂಜ್ ಮಾಡಿದ್ದಾನೆ. ಪ್ಲಾನ್ ಪ್ರಕಾರ ಹಾರಿಕನ ಟ್ರ್ಯಾಪ್ ಮಾಡಿ ಅವನ ಕೆಲಸಕ್ಕೆ ತಗೊಂಡಿದ್ದಾನೆ. ಹಾರಿಕನ ಮುಂದೆ ಇಟ್ಕೊಂಡು ನನ್ನಿಂದ ಇವೆಂಟ್ನ ಕಿತ್ಕೋಬೇಕು ಅಂತ ನೋಡ್ತಾ ಇದ್ದಾನೆ. ಆ ಇವೆಂಟ್ ನಮಗೆ ಅಷ್ಟೊಂದು ಮುಖ್ಯನೇನ್ರಿ? ನಾನು ಯೋಚನೆ ಮಾಡ್ತಿರೋದು ಇವೆಂಟ್ ಬಗ್ಗೆ ಎಲ್ಲ ಹೊಸೋರೆ, ಹಾರಿಕಾ ಬಗ್ಗೆ. ಅವನು ಹಾರಿಕಾಯಿಂದ ಎಂಥ ಕೆಲಸ ಮಾಡಿಸ್ತಾನೆ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಹಾರಿಕಾ ಲೈಫ್ ಏನಾಗುತ್ತೆ ಅಂತ ಭಯ ಆಗ್ತಾ ಇದೆ ಹೊಸೋರೆ. ನಾವ್ ಎಷ್ಟೇ ಹೇಳಿದ್ರೂ ಹಾರಿಕಾ ಕೇಳ್ತಿಲ್ವಲ್ಲ ರೀ. ವಿಚ್ಛೇದನ ತಗೊಂಡು ಅಖಿಲಿಂದ ದೂರ ಆಗಿ ಸ್ವತಂತ್ರವಾಗಿ ಬದುಕ್ತೀನಿ ಅಂತಿದ್ದಾಳೆ. ಅದೇ ಆದಿತ್ಯಗೆ ಅಡ್ವಾಂಟೇಜ್ ಆಗಿದೆ. ಅವನು ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲನೂ ತಿಳ್ಕೊಂಡಿದ್ದಾನೆ. ಗೇಮ್ನ ಸ್ಟಾರ್ಟ್ ಮಾಡಿದ್ದಾನೆ.
ನಿಮ್ ಸ್ಟೈಲಲ್ಲಿ ಆದಿತ್ಯನ್ಗೆ ನೀವು ವಾರ್ನಿಂಗ್ ಕೊಡ್ಲಿಲ್ವಾ? ಆ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದೀನಿ ಹೊಸವ್ರೆ. ಆದರೆ ನಾವು ಏನೇ ಮಾಡಬೇಕಂದ್ರೂ ಹಾರಿಕಾ ನಮ್ಮ ಮಾತು ಕೇಳಲೇಬೇಕು. ಇಲ್ಲಾಂದರೆ ಆ ಕಡೆ ಕಂಪ್ನಿ ಈ ಕಡೆ ಫ್ಯಾಮಿಲಿ ಎರಡೂ ಡಿಸ್ಟರ್ಬ್ ಆಗುತ್ತೆ. ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅನ್ನೋ ಫೀಲಿಂಗಲ್ಲಿ ಹಾರಿಕಾ ಇದ್ದಾಳೆ. ಅದಕ್ಕೆ ಅವಳು ಉಲ್ಟಾ ಹೊಡಿತಿದ್ದಾಳೆ. ಮನೆ ಉಸ್ತುವಾರಿ, ಆಫೀಸಲ್ಲಿ ಅಧಿಕಾರ ಎಲ್ಲ ಕೊಡ್ತೀವಿ ಅಂತ ಹೇಳ್ತಿದ್ವಲ್ಲ ಹೊಸವ್ರೆ. ನಾನು ಯಾವಾಗ ಹಾರಿಕಾನ ನೆಗ್ಲೆಕ್ಟ್ ಮಾಡಿದ್ದೀನಿ ಹೇಳಿ? ನಾನು ಜಡ್ಜ್ ಅವ್ರನ್ನ ಕೇಳಿ 1 ತಿಂಗಳು ಟೈಮ್ ತಗೊಂಡಿದ್ದು ಕೂಡ ಹಾರಿಕಾಗೆ ಕೋಪ ತರಿಸ್ದಂಗಾಗಿದೆ. ನೀವು ಆ ರೀತಿ ಮಾಡಿದ್ದು ಅಖಿಲ್ನ ಹಾರಿಕಾನ ಒಂದ್ ಮಾಡೋದಕ್ಕಲ್ವಾ? ಅದನ್ನ ಹಾರಿಕಾ ಅರ್ಥ ಮಾಡ್ಕೋತಿಲ್ಲ. ನಮ್ಮನ್ನ ಶತ್ರು ಥರ ನೋಡ್ತಿದ್ದಾಳೆ. ಹೇಗಾದ್ರೂ ಮಾಡಿ ಹಾರಿಕನ ಕಾಪಾಡ್ಕೋಬೇಕು ರೀ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಹೊಸವ್ರೆ. ಇದನ್ನೆಲ್ಲ ನೋಡಿ ಅಖಿಲ್ ತುಂಬ ನೊಂದ್ಕೊಳ್ತಾ ಇದ್ದಾನೆ. ಅಖಿಲ್ನ ನೋಡಿದ್ರೆ ತುಂಬ ನೋವಾಗ್ತಾ ಇದೆ. ಹಾರಿಕಾ ಇಷ್ಟ ಬಂದಂಗೆಲ್ಲ ಮಾತಾಡ್ತಾ ಇದ್ದಾಳೆ. ದುಡ್ಡಿಲ್ಲದೆ ಇರಬೇಕಾದ್ರೆ ಜೀವನ ಮಾಡೋದು ಕಷ್ಟ ಆದರೆ ದುಡ್ಡಿದ್ದಾಗ ಒಟ್ಟಿಗೆ ಇರೋದೇ ಸಮಸ್ಯೆ ಆಗ್ತಾ ಇದೆ. ನೀವು ಯೋಚನೆ ಮಾಡಬೇಡಿ. ನಾನೊಂದ್ಸಲ ಹಾರಿಕಾ ಹತ್ರ ಮಾತಾಡಿ ನೋಡ್ತೀನಿ. ಆದಿತ್ಯ ಎಂತೋನು ಅಂತ ಹೇಳಿ ನೋಡ್ತೀನಿ. ಮನೇಲಿ ನಾವು ಹಾರಿಕಾನ ಕಂಟ್ರೋಲ್ ಮಾಡಕ್ ಸಾಧ್ಯ ಆದರೆ ಆಚೆ ಆದಿತ್ಯನ ಕಂಟ್ರೋಲ್ ಮಾಡ್ಬೋದು. ಹಾರಿಕಾನ ಮಾತು ಕೇಳಿಲ್ಲ ಅಂದ್ರೆ ಆದಿತ್ಯ ಅವಳ ಜೀವನನ ಏನ್ ಮಾಡ್ತಾನೇನೋ ಗೊತ್ತಿಲ್ಲ. ಅಷ್ಟು ದೂರ ಹೋಗಕ್ ಬಿಡಲ್ಲ ರೀ. ಅಖಿಲ್ಗೆ ಅನ್ಯಾಯ ಆಗೋಕ್ ಬಿಡಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಹಾರಿಕಾ ಸೆಲ್ಫಿಶ್ ಆಗಿರ್ಬೋದು, ಆದರೆ ಶಿ ಇಸ್ ಇನ್ನೋಸೆಂಟ್ ಹೊಸವ್ರೆ. ಅವಳು ನಿಜವಾಗ್ಲೂ ಚಿಕ್ಕ ಹುಡುಗಿ. ನನ್ ತಂಗಿ ಬಗ್ಗೆ ನನಗ್ ಗೊತ್ತಿಲ್ವಾ ರೀ? ಇಷ್ಟು ದಿನ ಅಖಿಲ್ಗೋಸ್ಕರ ಫೈಟ್ ಮಾಡಿದ್ವಿ. ಈಗ ಹಾರಿಕಾಗೋಸ್ಕರ ಹೋರಾಡ್ಬೇಕು ಅಂತ ಅರ್ಥ ಆಯ್ತು. ನೀವು ಹೇಳಿದ್ರೆ ಹಾರಿಕಾ ಕೇಳ್ತಾಳೆ ಅಂತ ನನಗನ್ನಿಸ್ತಾ ಇಲ್ಲ. ಹಾರಿಕಾ ನಾವು ಹೇಳಿದ್ರು ಕೂಡ ಈ ಸಿಚುವೇಶನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅವಳು. ಏನು ಮಾಡಬೇಕೋ ಅರ್ಥ ಆಗ್ತಾನೆ ಇಲ್ಲ. ಏನಾದ್ರೂ ಯೋಚನೆ ಮಾಡೋಣ. ಮೊದಲು ಊಟ ಮಾಡೋಣ ಬನ್ರಿ. ನನಗೆ ಹಸು ಆಗ್ತಾ ಇಲ್ಲ ಹೊಸವ್ರೆ. ನೀವು ಬರ್ತೀರಾ ಅಂತ ಮಕ್ಕಳು, ಅಖಿಲ್ ಭಾವ, ಅಕ್ಕ ವೇಟ್ ಮಾಡ್ತಿದ್ದಾರೆ. ಅವ್ರಿಗೋಸ್ಕರ ಆದ್ರೂ ಬನ್ರಿ. ಬನ್ನಿ. ಎಷ್ಟು ಸಲ ಟ್ರೈ ಮಾಡಿದ್ರು ಅವ್ರನ್ನ ಸಾಯಿಸೋದಕ್ಕೆ ಆಗ್ತಿಲ್ಲ. ಒಂದು ಚಾನ್ಸ್, ಒಂದೇ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದ್ರೆ ಸಾಕು, ಅವ್ರನ್ನ ಸಾಯಿಸಿ ನಾನು ಸೇಡ್ ತೀರಿಸ್ಕೋತೀನಿ. ಹ್ಯಾಪಿ ಲವ್ ಇಯರ್ ರಾಜ. ಈ ಇಯರ್ ನಾವು ಮದ್ವೆ ಮಾಡ್ಕೋಬೇಕು ರಾಜ. ಈ ಟೈಮಲ್ಲ ಮುದುಕಿ ನೆನಪಾಗ್ತಿದ್ದಾಳಲ್ಲಪ್ಪ. ಪ್ರೀತಿ ಪ್ರೀತಿ ಅಂತ ನನ್ನ ಜೀವ ತಿಂತಾಳೆ. ಅಷ್ಟಕ್ಕೂ ಅವಳು ವಯಸ್ಸೇನು, ನನ್ನ ವಯಸ್ಸೇನು? ಇದೇನಪ್ಪ, ನೆನ್ಸ್ಕೊಂಡ ತಕ್ಷಣನೇ ಕಾಣಿಸ್ಕೊತಿದ್ದಾಳೆ. ಕಾಣಿಸ್ಕೊಳ್ಳೋದು ಮಾತ್ರ ಅಲ್ಲ, ನಡ್ಕೊಂಡೇ ಬರ್ತಿದ್ದಾಳೆ. ರಾಜ, ಕಾಣಿಸ್ಕೊಳ್ಳೋದು ಮಾತ್ರ ಅಲ್ಲ, ಅವಳ ಧ್ವನಿ ಬೇರೆ ಕೇಳಿಸ್ತಿದ್ಯಲ್ಲಪ್ಪ. ನನಗೆ ನಶೆ ಜಾಸ್ತಿ ಆಗಿದೆಯಾ ಹೇಗೆ? ನನ್ ರಾಜ, ನೀವು ನೀವು ನಿಜವಾಗ್ಲೂ ಬಂದ್ಬಿಟ್ಟಿದ್ದೀರಾ? ಹೌದು ರಾಜ. ಯಾಕೋ ಬಿಕ್ಕಳಿಕೆ ಬಂತು. ನೀನ್ ನೆನ್ಸ್ಕೊಂತಿರ್ಬೇಕು ಅನ್ಕೊಂಡು ತಕ್ಷಣ ಬಂದ್ಬಿಟ್ಟೆ. ನಾನು ನಿಮ್ಮನ್ನ ಯಾಕೆ ನೆನ್ಸ್ಕೊಳ್ಳಿ? ಹೋಗು ರಾಜ. ನೀನ್ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ನನ್ಗೆ ಯಾಕೆ ಬಿಕ್ಕಳಿಕೆ ಬರುತ್ತೆ? ಯಾಕೆ ರಾಜ ಗುಂಡ್ ಹಾಕ್ತಿದ್ಯಾ? ಮನ್ಸು ಸರಿ ಇಲ್ಲ ರೀ. ನಾನಿರ್ಬೇಕಾದ್ರೆ ನಿನ್ ಮನ್ಸು ಯಾಕೆ ರಾಜ ಚೆನ್ನಾಗಿಲ್ಲ? ನಿನ್ನಿಂದಾಗಿನೇ ನನ್ನ ಮನ್ಸೆಲ್ಲ ಹಾಳಾಗೋಗಿದೆ. ಓ, ಇನ್ನು ನಮ್ ಮದ್ವೆ ಆಗಿಲ್ಲ ಅಂತ ಚಿಂತೆ ಮಾಡ್ತಿದ್ಯಾ? ನನಗೂ ಅದೇ ಚಿಂತೆನೆ ರಾಜ. ನಿನ್ ಸೇಡ್ ಯಾವಾಗ ತಿರುತ್ತೋ, ನಮ್ ಪ್ರೀತಿ ಯಾವಾಗ ಫಲಿಸುತ್ತೋ,
ನಮ್ ಮದ್ವೆ ಯಾವಾಗ ಆಗುತ್ತೋ ಅಂತ ದಿನ ಒಂದೇ ಚಿಂತೆ. ನನ್ ಮನ್ಸು ಚೆನ್ನಾಗಿಲ್ಲ ರಾಜ, ನಾನು ಸ್ವಲ್ಪ ಗುಂಡು ಹಾಕ್ತೀನಿ. ನೀವು ಸಾರಿ, ನೀವು ಗುಂಡು ಹಾಕ್ತೀರಾ? ನೀನ್ ವಿಷ ಕುಡಿ ಅಂದ್ರು ಕುಡಿತೀನಿ ರಾಜ. ಅಯ್ಯೋ ಛೇ, ಈ ಟೈಮಲ್ಲಿ ನನ್ನ ಹತ್ರ ವಿಷಯ ಇಲ್ವಲ್ಲಪ್ಪ. ಏನಂದ್ರೆ ರಾಜ? ಏನಿಲ್ಲ ಏನಿಲ್ಲ, ನೀವು ಗುಂಡು ಹಾಕ್ಬಾರ್ದು ಅಂತ ಹೇಳಿದೆ. ನೀನ್ ಕುಡಿತಿದ್ಯಲ್ಲ ರಾಜ, ನಾನು ಕುಡಿತೀನಿ. ನಿನ್ ನೋವು ನಂದು, ನನ್ ಮನ್ಸು ನಿಂದು, ಗುಂಡು ನಮ್ಮಿಬ್ಬರದು. ಅಯ್ಯೋ ರೀ ರೀ ರೀ, ಅಯ್ಯೋ ಸುಮಂಗಲಿ ಅವರೇ, ಇನ್ನೊಂದ್ ಗ್ಲಾಸ್ ಹಾಕು ರಾಜ. ಇದು ಜ್ಯೂಸು ಕೂಲ್ ಡ್ರಿಂಕ್ಸು ಅಲ್ಲ ರೀ, ಎಣ್ಣೆ. ಗೊತ್ತು ರಾಜ, ಮನ್ಸ್ ಚೆನ್ನಾಗಿಲ್ಲ ಅಂದಾಗ ಎಣ್ಣೆನೆ ಮೆಡಿಸನ್, ನಾನೇ ಹಾಕೋತೀನಿ. ಅಯ್ಯೋ ಅಯ್ಯೋ, ಅದು ಎಣ್ಣೆ ಕಣ್ರಿ ಸುಮಂಗಲಿ ಅವರೇ. ಅಯ್ಯೋ ಅಯ್ಯೋ, ಸುಮಂಗಲಿ ಅವರೇ, ಸುಮಂಗಲಿ ಅವರೇ, ಸುಮಂಗಲಿ ಅವರೇ. ಅಯ್ಯೋ, ಇವಳನ್ನ ಪ್ರೇಮ ಪಿಶಾಚಿ ಅನ್ಕೊಂಡಿದ್ದೆ, ಎಣ್ಣೆ ಪಿಶಾಚಿ ಕೂಡ. ರಾಜ ನೀನು ಕುಡು. ನನಗ್ ಬೇಡ ರೀ, ಕುಡಿ ರಾಜ, ನನಗ್ ಬೇಡ. ಕುಡಿ. ಕುಡಿ ರಾಜ. ಹಾರಿಕಾ, ಹಾರಿಕಾ, ನಿನ್ನೆ ಏನು? ಮಕ್ಕಳು ಓದ್ತಿದ್ದಾರೆ ಇಲ್ಲಿ. ಮೊದಲು ಮ್ಯೂಸಿಕ್ ಆಫ್ ಮಾಡು. ನಾನಿಲ್ಲಿ ಏರೋಬಿಕ್ಸ್ ಮಾಡ್ತಿದ್ದೀನಿ, ಅವ್ರಿಗೆ ಆ ಕಡೆ ಹೋಗಿ ಓದ್ಕೊಳಕ್ ಹೇಳು. ಪರವಾಗಿಲ್ಲ ಚಿಕ್ಕಪ್ಪ, ನಾವ್ ಆ ಕಡೆ ಹೋಗಿ ಓದ್ಕೋತೀವಿ. ಬಾ ಅನ್ನು. ನಿಂಗೆ ಸ್ವಲ್ಪನೂ ಮ್ಯಾನರ್ಸ್ ಇಲ್ವಾ? ಸಾರಿ ಚಿಕ್ಕಮ್ಮ, ಗೊತ್ತಿಲ್ಲದೆ ಬ್ಯಾಗ್ ಟಚ್ ಆಗೋಯ್ತು. ಏನ್ ಸಾರಿ? ಗೊತ್ತಿಲ್ದೆ ಅಲ್ಲ, ಬೇಕು ಅಂತಾನೆ ಮಾಡಿದ್ಯಾ. ನಿನಗೆ ನಿನ್ ತಂಗಿಗೆ ಆ ಕಡೆ ಹೋಗಿ ಓದ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಕೋಪದಲ್ಲಿ ಮಾಡಿದ್ಯಾ. ಪ್ರಾಮಿಸ್ ಚಿಕ್ಕಮ್ಮ, ನಾನ್ ಬೇಕು ಅಂತ ಮಾಡಿಲ್ಲ. ನಿನ್ ಸುಳ್ಳು ಪ್ರಾಮಿಸ್ನ ಬೇರೆ ಯಾರಿಗಾದ್ರೂ ಹೇಳು. ಬೆರಳಷ್ಟು ಉದ್ದ ಇಲ್ಲ, ನನ್ನ ಮೇಲೆನೆ ಹಾಗೆ ಸಾಧಿಸ್ತಾ ಇದ್ಯಾ. ಬೇಕು ಅಂತ ಮಾಡಲಿಲ್ಲ ಅಂತ ಹೇಳಿದ್ನಲ್ಲ, ಸಾರಿ ಕೂಡ ಹೇಳ್ದ. ಯಾಕೆ ಜಗಳ ಮಾಡ್ತಿದ್ಯಾ? ಯಾರು ಜಗಳ ಮಾಡ್ತಿರೋದು? ಅದು ಎಷ್ಟು ಕಾಸ್ಟ್ಲಿ ಪ್ರೋಟೀನ್ ಶೇಕ್ ಅಂತ ನಿನಗೆ ಗೊತ್ತಾ? ನಾನ್ ಗ್ಲಾಮರ್ ಕಾಪಾಡ್ಕೊಳ್ಳೋದಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಡ್ತಿದ್ದೀನಿ. ನೀವೆಲ್ಲ ಅಸೂಯೆ ಇಟ್ಕೊಂಡು ನನ್ನ ಮೇಲೆ ರಿವೆಂಜ್ ತೀರಿಸ್ಕೊತಿದ್ದೀರಾ. ಬೇಕಾದ್ರೆ ನಾನೇ ಆ ಜ್ಯೂಸ್ ಮಾಡ್ಕೊಡ್ತೀನಿ ಹಾರಿಕಾ. ಬೆಳಗ್ಗೆ ಮಕ್ಳ ಮೇಲೆ ಕೂಗಾಡ್ತಿದ್ಯಾ? ಏನು ಇದು ಜ್ಯೂಸಾ? ಪ್ರೋಟೀನ್ ಶೇಕ್ಗೂ ಜ್ಯೂಸ್ಗೂ ವ್ಯತ್ಯಾಸ ಗೊತ್ತಿಲ್ಲ, ನೀನ್ ಮಾತಾಡ್ತಿದ್ಯಾ? ಅಲ್ದೆ ಗಂಜಿ ಕುಡಿಯೋರ್ಗೆ ಏನ್ ಗೊತ್ತಾಗತ್ತೆ ಬಿಡು.
ಈ ಥರದ್ರ ಬಗ್ಗೆ. ಕರೆಕ್ಟಾಗಿ ಮಾತಾಡಿ ಚಿಕ್ಕಮ್ಮ. ದೊಡ್ಡಮ್ಮನ್ಗೆ ಹಾಗೆ ಇನ್ಸಲ್ಟ್ ಮಾಡಿದ್ರೆ ನಾನು ಸುಮ್ನಿರಲ್ಲ. ಸುಮ್ನಿರಲ್ಲ ಅಂದ್ರೆ ಏನು ಮಾಡ್ತೀಯಾ? ಅಷ್ಟಕ್ಕೂ ನಿನ್ನ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ? ಈ ಮನೆ ಓನರ್ ಅನ್ಕೊಂಡಿದ್ಯಾ? ನೀನೇನ್ ಅಭಿಭಾವಂಗ್ ಹುಡ್ದವನಲ್ಲ. ನಿಮ್ಮಮ್ಮ ನಿಮ್ಮಪ್ಪ ಎರಡನೇ ಮದ್ವೆ ಮಾಡ್ಕೊಂಡಿದ್ದಕ್ಕೆ ಈ ಮನೆಗೆ ಗೆಸ್ಟ್ ಆಗಿ ಬಂದಿರೋದು. ಹಾರಿಕಾ, ನಾಲ್ಗೆನ ಸ್ವಲ್ಪ ಹದ್ಬಸ್ತಲ್ಲಿಟ್ಕೋ. ಬಾಯಿಗೆ ಬಂದಂಗೆ ಬೊಗಳ್ಬೇಡ. ಯಾಕೆ? ಓ, ಕೇಳಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದ್ಯಾ? ಈ ರಾಖಿ ಬಂದು ನಿಮ್ಮಣ್ಣನ ಸ್ವಂತ ಮಗ ಏನಲ್ವಲ್ಲ, ದತ್ತು ಪುತ್ರ ತಾನೇ? ಏಯ್, ಈ ರಾಖಿ ಅಭಿಭಾವಂಗೆ ವಸು ಅಕ್ಕಂಗೇನು ಹುಟ್ಲಿಲ್ವಲ್ಲ, ಯಾರಿಗೋ ಹುಟ್ಟಿದಾನೆ. ಈ ಮನೆಗೆ ವಾರಸ್ದಾರ ಆಗಿದ್ದಾನೆ. ನಿಲ್ಸು ಹಾರಿಕಾ, ಅಸಹ್ಯವಾಗಿ ಮಾತಾಡ್ಬೇಡ. ಅಸಹ್ಯ ಆದ್ರೂ ನಿಜಾನೇ ಅಲ್ವಾ? ರಾಖಿ ಈ ಮನೆ ರಕ್ತ ಅಲ್ಲ ಅಲ್ವಾ? ಯಾರ್ದೋ ರಕ್ತ ತಗೊಂಡ್ ಬಂದು ಈ ಮನೆ ಕುತ್ತಿಗೆ ಕಟ್ತಿದ್ಯಾ? ಹಾಯಾಗಿ ಆಸ್ತಿನ ಅನುಭವಿಸ್ತಿದ್ದಾನೆ. ಹಾರಿಕಾ, ಏನು ಹೊಡಿತೀಯಾ? ಮಾತಿಗೂ ನನ್ ಮೇಲ್ ಕೈ ಎತ್ತಿದ್ಯಲ್ಲ, ಹೊಡೆದು ನೋಡು, ಗೊತ್ತಾಗುತ್ತೆ. ಛೇ, ನಿನಗ್ ಹೊಡಿಬೇಕು ಅಂದ್ರೂ ಅಸಹ್ಯ ಆಗ್ತಿದೆ. ಮನುಷ್ಯರಿಗೆ ಮಾತು, ಪ್ರಾಣಿಗಳಿಗೆ ಏಟು ಅಂತ ಹೇಳ್ತಾರೆ. ಎಷ್ಟು ಸಲ ಹೇಳಿದ್ರು, ಎಷ್ಟು ಸಲ ಬೈದ್ರು ನಿನ್ ರೀತಿ ನೀತಿ ಬದಲಾಗ್ತಿಲ್ಲ. ಚಿಕ್ಕ ಮಗು ಮೇಲ ನಿಂದು ದ್ವೇಷ. ಮತ್ತೆ ಚಿಕ್ಕ ಮಕ್ಕಳಿಗೆ ನನ್ ಮೇಲ್ ದ್ವೇಷ ಇರ್ಬೋದಾ? ನನ್ ಪ್ರೋಟೀನ್ ಶೇಕ್ ಕೆಳಗ್ ಬೀಳಿಸ್ಬೋದಾ? ಬೇಕು ಅಂತ ಮಾಡಿದ್ದಕ್ಕೂ ಗೊತ್ತಿಲ್ದೆ ಆಗಿದ್ದಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ ನಿನಗೆ? ಓದ್ಕೊಂಡಿದ್ಯಾ ತಾನೆ? ಹೆಣ್ಣು ಹುಡುಗಿನೇ ಅಲ್ವಾ? ಅಷ್ಟು ಮಾತ್ರ ನಿನಗೆ ಅರ್ಥ ಆಗಲ್ವಾ? ಎಲ್ಲ ಅರ್ಥ ಆಗಿರೋದ್ರಿಂದಲೇ ಹೀಗ್ ಮಾತಾಡ್ತಿರೋದು. ನಾವೆಲ್ಲರೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನೀನೇನೋ ಮನ್ಸ್ನಲ್ಲಿ ಇಟ್ಕೊಂಡು ಮಾತಾಡ್ತಿದ್ಯಾ? ಆ ಕೆಲ್ಸ ಮಾಡ್ತಿರೋದು ನೀವು. ಮನ್ಸಲ್ಲೊಂದ್ ಇಟ್ಕೊಂಡು ಮುಂದೆ ಬೇರೆ ಥರ ಮಾತಾಡ್ತಿದ್ದೀರಾ. ನನ್ ಜೊತೆ ನೀವು ಓರ್ಗಿತ್ತಿರ್ ಥರ ಇದ್ದೀರಾ? ಯಾವುದೋ ಅತ್ತೆ ಥರ ಇದ್ದೀರಾ. ಇವಳ ಹತ್ರ ಮಾತಾಡೋದು ವೇಸ್ಟ್. ಅದಕ್ಕೆ ಬಿಟ್ಬಿಡಿ. ಅದನ್ನೇ ನಾನು ಹೇಳ್ಬೇಕು ಅಂತಿದ್ದೆ. ನನ್ನ ಹತ್ರ ನೀವು ವಾದ ಮಾಡೋದಕ್ಕಾಗಲ್ಲ. ನನ್ ತಂಟೆಗೆ ಯಾರೂ ಬರಬೇಡಿ. ನನ್ನ ಕೆಲ್ಸ ನಂದು, ನಿಮ್ ಕೆಲ್ಸ ನಿಮ್ದು. ಏನಾಯ್ತು? ಏನಿಲ್ಲ ರೀ. ಮತ್ತೆ ಏನಾದ್ರೂ ಜಗಳ ಆಯ್ತಾ? ಏನಿಲ್ಲ ರೀ, ನೀವ್ ರೆಡಿ ಆಗೋರಂತೆ, ಬನ್ನಿ. ಅನು, ಬಾಯ್ಲಿ. ರಾಕಿ ಬಾ. ನಡಿ. ಅಖಿಲ್, ಅಷ್ಟಕ್ಕೂ ಏನಾಯ್ತು? ಬೆಳಗ್ಗೆನೆ ಯಾಕಣ್ಣ ಬಿಡು, ಮತ್ತೆ ನಿನ್ನ ತಲೆ ಕೆಡತ್ತೆ. ನೀನು ಆಫೀಸ್ಗೆ ಹೋಗ್ಬೇಕಲ್ವಾ? ಹೋಗೋಣ. ನೀನು ಏನು ಅಂದ್ರೆ, ನಿಮ್ ಡ್ರೆಸ್ನ ಐರನ್ ಮಾಡಿಟ್ಟಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದ್ರೆ ತಿಂಡಿ ಕೊಡ್ತೀನಿ. ಏನ್ ನಡೀತು ಹೊಸವ್ರೆ? ಏನಿಲ್ಲ ರೀ. ನಾನು ಬರೋದಕ್ಕಿಂತ ಮುಂಚೆ ಮನೇಲಿ ಏನೋ ಜಗಳ ಇತ್ತು. ನಾನು ಅಣ್ಣ ಬಂದ ತಕ್ಷಣ ನಿಲ್ಲಿಸ್ಬಿಟ್ರಿ. ಹಾಗೇನಿಲ್ಲ ರೀ. ಹಾರಿಕ ಮತ್ತೇನಾದರೂ ಜಗಳ ಮಾಡಿದ್ಲಾ?
ಹಾರಿಕಾ ಏನ್ ಮಾಡ್ತಾಳೆ ರೀ? ಏನೂ ಮಾಡಿಲ್ಲ. ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ಮುಚ್ಚಿಡೋದಕ್ಕೇನಿದೆ ರೀ? ಹಾಗಾದ್ರೆ ನಿಜ ಹೇಳಿ. ಬೆಳಿಗ್ಗೆನೆ ನಿಮ್ ಹತ್ರ ಯಾಕ್ರಿ ಸುಳ್ಳು ಹೇಳಿ? ಮಮ್ಮಿ, ನಾನು ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ದೆ. 5 ಮಿನಿಟ್ಸ್ ಇರು, ಟಿಫನ್ ರೆಡಿ ಮಾಡ್ತೀನಿ. ರಾಕಿ ಇಲ್ಬಾ. ರಾಕಿ, ಮನೇಲಿ ಏನಾದರೂ ಜಗಳ ಆಯ್ತಾ? ಏನೂ ಆಗಿಲ್ಲ ಡ್ಯಾಡಿ. ನಿಜ ಹೇಳು ರಾಕಿ.